ಇವತ್ತು ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ, ಬಳಿಯೋದಕ್ಕೆ ಬರಲ್ಲ ಅನ್ನೋರಿಗೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂಥ ವಿಧಾನನ ನೋಡ್ಕೊಳ್ಳೋಣ. ತುಂಬ ಸಾಫ್ಟಾಗಿರುತ್ತೆ. ನಾವು ಸಂಜೆವರೆಗೂ ಇಟ್ಟರೂ ಸಹ ಸಾಫ್ಟಾಗಿ ಮೃದುವಾಗಿ ಇರುತ್ತೆ ಈ ಅಕ್ಕಿ ರೊಟ್ಟಿ. ನೋಡಿ, ಈಗ ಒಂದು ಪಾತ್ರೆಯಲ್ಲಿ 1 ಲೋಟ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಅಳತೆ ಮೆಜರ್ಮೆಂಟ್ ಇಟ್ಕೋಬೇಕು. ನೋಡಿ, ಒಂಚೂರು ರುಚಿ ಎಷ್ಟು ಬೇಕೋ ಅಷ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಗಂಜಿ ಥರ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ನಾವು ಹಾಕಿ ಕುದ್ದಿದ ತಕ್ಷಣ ಈ ಅಕ್ಕಿ ಹಿಟ್ಟನ್ನು ನಾವು ಸೇಮ್ ಅದೇ ಲೋಟದಲ್ಲಿ 1.5 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಇದು ನಾವು ಮತ್ತೆ ನೀರು ಸೇರಿಸೋ ಅವಶ್ಯಕತೆಯೇ ಇಲ್ಲ. ನಾವು ಹಿಟ್ಟು ಕಲಿಸ್ಕೋಬೇಕಾದ್ರೆ ಆ ನೀರಲ್ಲೇ ಸಹ ನಾವು ಅಕ್ಕಿ ಹಿಟ್ಟು ರೊಟ್ಟಿಗೆ ನಾದ್ಕೋಬೋದು. ಮತ್ತು ನಿಮಗೆ ತೊಂದರೆನೂ ಆಗೋದಿಲ್ಲ. ಮತ್ತು ಬೇರೆ ನೀರು ಹಾಕಿ ತಣ್ಣಗಿರೋ ನೀರು ಹಾಕಿ ಮಾಡಿದ್ರೆ ಅವಶ್ಯಕತೆಯೇ ಬರೋಲ್ಲ. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ ನೋಡಿ, ಹೀಗೆಲ್ಲ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾಗಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಅಕ್ಕಿ ಹಿಟ್ಟನ್ನು. ಹಿಂಗೆ ಮಿಕ್ಸಿಂಗ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಮಾಡ್ತಾ ಬಂತಂದರೆ ಅದೇ ನೀರಿಂದು ನಮ್ಗೆ ಅಂಶ ಅಲ್ಲಿ ರೊಟ್ಟಿ ಹಿಟ್ಟಿಗೆ ತಟ್ಟೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನೀರಿನ ಅವಶ್ಯಕತೆ ಹಾಕೋದಿರೋದಿಲ್ಲ. ಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ನಾವು ಇದನ್ನು. ಆದಷ್ಟು ತೆಳ್ಳಗೆ ಕಲಿಸ್ಕೊಂಡ್ರೆ ಉಬ್ಬೋದಿಲ್ಲ. ನೋಡಿ, ಚೆನ್ನಾಗಿ ನಾದ್ಕೊಂಬಿಡ್ಬೇಕು. ಅದೇ ಇದರೊಳಗೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಬಿಡೋಣ. ಹಿಂಗೆ ನಾದ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಇನ್ನೊಂದು ಸಲ ಬೇರೆ ತಟ್ಟೆಗೆ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ನಾದ್ಕೊಳ್ಳೋಣ. ಆರಾಮಾಗಿ ನಾದ್ಕೊಂಡು ಚೆನ್ನಾಗಿ ನಾದಿಟ್ಕೊಬೇಕು. ಈಗ ಉಂಡೆ ತಯಾರಿಸ್ಕೊತೀನಿ ನಾನು. ಉಂಡೆ ತಯಾರಿಸ್ಕೊಂಡು ಒಂದು ಅಂಗೈಲಿ ಹಾಕಿ ನಾವೊಂದು ಉಂಡೆ ಮಾಡಿ ಕ್ಲೀನಾಗಿ ನಾದಿ ಚೆನ್ನಾಗಿ ಆವಾಗಲೂ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಇದಾಗುತ್ತೆ. ಹೀಗೆಲ್ಲ ಉಂಡೆ ರೆಡಿ ಮಾಡ್ಕೊಂಬಿಡೋಣ. ನಾವು ಸಾಮಾನ್ಯ ಅಕ್ಕಿ ಹಿಟ್ಟನ್ನ ರೊಟ್ಟಿನ ನಾವು ತಟ್ಟಿದ ತಕ್ಷಣ ನಾವು ಇದನ್ನು ಲಟ್ಟಿಸ್ಕೊಂಡಿದ್ದ ತಕ್ಷಣ ನಾವು ಬೇಯಿಸ್ಬೇಕಾಗತ್ತೆ. ಇದು ಒಂದು ಸ್ವಲ್ಪ ತೇವ ಹೋಗದೆ ಇರೋಂಗೆ ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಈಗ ಒಂದು ಚಪಾತಿ ಮಣೆ ತೊಗೊಂಡು ಅದ್ರ ಸಹಾಯದಿಂದ ಈಗ ಉಂಡೆನ ಹಿಂಗೆ ರೋಲ್ ಮಾಡ್ಕೋಬೇಕು. ಈ ರೋಲ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ, ಅದು ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ರೋಲ್ ಮಾಡಿದ್ರೆ ಸುತ್ತ ಸೈಡು ಒಡ್ಕೊಳ್ಳೋದಿಲ್ಲ. ಅಕ್ಕಿ ರೊಟ್ಟಿ ಯಾವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು ಲಟ್ಟಣಿಗೆ ತೊಗೊಂಡು ಸಹ ಆರಾಮಾಗಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರನ ಆರಾಮಾಗಿ ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ಆರಾಮಾಗಿ ಬರ್ತಾಯಿದೆ ಲಟ್ಟಿಸ್ಕೊಳ್ಳೋದಕ್ಕೆ. ತಿರುಗಿಸಿ ಹಂಗೆ ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ಸುಲಭವಾಗಿ ಬರ್ತಾಯಿದೆ. ನೋಡಿ, ಹಿಂಗೆಲ್ಲ ಲಟ್ಟಿಸ್ಕೊಂಡು ಮೇಲ್ಗಡೆ ಡಸ್ಟ್ ಇರುತ್ತಲ್ಲ ಅದನ್ನು ಹಂಗೆ ಸ್ವಲ್ಪ ಕೈಲಿ ಮಾಡಿಬಿಡೋಣ. ಮಾಡಿ ಸೈಡ್ಗೊಂದು ತಟ್ಟೆಗೆ ಹಾಕಿ ಇಟ್ಕೊಂಬಿಡೋಣ. ಸೇಮ್ ಇನ್ನು ಒಂದೇ ಒಂದು ಮಾಡ್ಕೊತೀನಿ ಅದೇ ಥರ ರೊಟ್ಟಿನ. ನೋಡಿ, ಹಿಂಗೆ ಚೆನ್ನಾಗಿ ಸುತ್ತ ಮಾಡ್ಕೊಂಬಿಟ್ಟು ಮತ್ತು ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸ್ವಲ್ಪ ಉಂಡೆ ನಾವು ಕಟ್ಟಬೇಕಾದ್ರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಂಬಿಟ್ಟು ಮತ್ತೆ ಮಾಡಿಕೊಂಡು ಸಾಫ್ಟಾಗಿ ಮಾಡ್ಕೊಂಡು ನಾವು ಮತ್ತೆ ಲಟ್ಟಿಸ್ಕೊಳ್ಳೋಣ. ಇದೇ ಥರ ಸೇಮ್ ಅದೇ ಪ್ರೊಸೀಜರಲ್ಲಿ ಉಂಡೆ ಮಾಡಿಕೊಂಡು ಲಟ್ಟಣಿಗೆ ಸಹಾಯದಿಂದ ನಾವು ಹಿಟ್ಟಾಕಿ ಸ್ವಲ್ಪ ಹಿಂಗೆ ಚೆನ್ನಾಗಿ ಸುತ್ತ ರೋಲ್ ಮಾಡಿ ಒಡ್ಕೊಳ್ದೇ ಇರೋ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಣಿಗೆ ಸಹಾಯದಿಂದ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಹಿಂಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಆರಾಮಾಗಿ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಬರುತ್ತೆ ರೊಟ್ಟಿ ಮಾತ್ರ. ಯಾರು ಬೇಕಾದ್ರೂ ಮಾಡ್ಕೋಬೋದು. ತಟ್ಟೋದಕ್ಕೆ ಬರೋಲ್ಲ, ಬಳಿಯೋದಕ್ಕೆ ಬರೋಲ್ಲ, ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರಿಗೆ ಇದು ತುಂಬ ಸಹಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಈ ಥರ ಎಲ್ಲ ಮತ್ತೆ ಅದೇ ಥರ ಡಸ್ಟ್ ಎಲ್ಲ ಹೋಗಂಗೆ ಮಾಡ್ಕೊಂಬಿಡೋಣ. ಈಗ ನಾವು ಹಂಚಿಟ್ಟಿದ್ದೀನಿ ಕಾಯೋದಕ್ಕೆ, ಅದ್ರ ಮೇಲೆ ಹಾಕೋಣ. ಈಗ ತಕ್ಷಣ ನಾವು ಹಾಕಿದ ತಕ್ಷಣ ಒಂದು ಒದ್ದೆ ಬಟ್ಟೆ ತೊಗೊಂಡು ಅದನ್ನು ನೀರೆಲ್ಲ ಹಿಂಡ್ಕೊಂಡು ಅದರ ಮೇಲ್ಗಡೆ ಇನ್ನೂ ಸ್ವಲ್ಪ ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಬಿಡೋಣ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಂದು 2 ನಿಮಿಷ ಅಷ್ಟೇ ಸ್ನೇಹಿತರೆ. ತಕ್ಷಣ ತಿರುವಾಕ್ಬಿಡ್ಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಹಿಂಗೆ ತಿರುವಾಕ್ಬಿಡೋಣ. ಹಿಂಗೆ ಹಿಂದ್ಗಡೆ ವೈಟೇ ಇರಬೇಕು. ನಾವು ಕೆಳಗಡೆ ಫಸ್ಟ್ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ರೊಟ್ಟಿ ಉಬ್ಬೋದಿಲ್ಲ. ನೋಡಿ, ಈಗ ತಿರುಗಿಸಾಕೋಣ. ಹಿಂಗಾಗಿದ ತಕ್ಷಣ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಕ್ಕಿ ರೊಟ್ಟಿ. ಸೈಡಲ್ಲಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಬಿಡೋಣ. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸುತ್ತ ಇದಾಗುತ್ತೆ, ಬೇಯುತ್ತೆ. ಇದು ಎಲ್ಲ ಹಿಂದಿನ ಕಾಲದಲ್ಲಿ ಒಲೆ ಒಳಗೆ ಹಾಕಿ ಸುಡ್ತಾಯಿದ್ರೆಲ್ಲ. ಅವಾಗ ಚೆನ್ನಾಗಿ ಉಬ್ಕೊಳ್ಳೋದು. ಈಗೆಲ್ಲ ಒಲೆ ಎಲ್ಲ ಎಲ್ಲಿ ಬರುತ್ತೆ, ಇವಾಗೆಲ್ಲ ಕಟ್ಟಿಗೆ ಒಲೆ ಇಲ್ಲ. ಆದ್ದರಿಂದ ನಾವು ಹಿಂಗೆ ಸ್ಟವ್ ಸುತ್ತ ಹಂಚಿನ ಮೇಲೆ ಚೆನ್ನಾಗಿ ಹಿಂಗೆ ಬೇಯಿಸ್ಕೊಂಬಿಡೋಣ. ಬೇಕಾದ್ರೆ ಗ್ಯಾಸ್ ಮೇಲೂ ಬೇಯಿಸ್ಕೊಬೋದು. ಗ್ಯಾಸು ಉರಿ ಮೇಲೆ ಸಾಧ್ಯಷ್ಟು ಒಳ್ಳೆಯದಲ್ಲ ಅಂತ ಅಂತಾರೆ.
ಆದ್ದರಿಂದ ನಾವು ಹಿಂಗೆ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಈ ರೊಟ್ಟಿನ ಇದ್ರ ಜೊತೆಗೆ ನೋಡಿ ಎಷ್ಟು ಸಾಫ್ಟಾಗಿದೆ. ಚಟ್ನಿ ಮತ್ತು ಚಟ್ನಿ ಪುಡಿ ಯಾವುದಾದ್ರು ಸಹ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡಿ.